ನಮಸ್ಕಾರ. ನಾನು ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಇನ್ನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ SLC ಅಥವಾ PUC ಪರೀಕ್ಷೆಯನ್ನು ಎದುರಿಸಲಿಕ್ಕಿದ್ದಾರೆ. ಈ ಸಮಯ ಬಂತಂದರೆ ನನಗೆ ಬರುವಂಥ ಹೆಚ್ಚಿನ ಕರೆಗಳು ತಮ್ಮ ಪರೀಕ್ಷಾ ಭಯಕ್ಕೆ ಸಂಬಂಧಪಟ್ಟು ಓದಿದು ನೆನಪಲ್ಲಿ ಉಳಿಯುವುದಿಲ್ಲ ಅಂತ ಹೇಳೋದು, ಅಥವಾ ನೆನಪಿನಲ್ಲಿ ಉಳಿದಿರುವಂಥದ್ದು ಪರೀಕ್ಷಾ ಹಾಲ್ನಲ್ಲಿ ಮರೆತು ಹೋಗುವಂಥದ್ದು, ಅಥವಾ ಉತ್ತಮ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಅವರ ಬೆಸ್ಟನ್ನು ಕೊಡಲಿಕ್ಕೆ ಆಗದೇ ಇರುವಂಥದ್ದು, ಈ ಥರದ ತೊಂದರೆಗೊಳಗಾಗುವಂಥದ್ದು, ಅಥವಾ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆತಂಕ ಅಥವಾ ಸ್ಟ್ರೆಸ್ಸಿಗೆ ಒಳಗಾಗುವುದನ್ನು ನಾವು ಕಾಣ್ತೀವಿ. ಈ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಓದುವುದು ಮತ್ತು ಓದಿದ್ದನ್ನು ನೆನಪಲ್ಲಿ ಇಟ್ಟುಕೊಳ್ಳುವಂಥದ್ದು, ನೆನಪಿನಲ್ಲಿ ಇಟ್ಟದನ್ನು ಹೇಗೆ ತನಗೆ ಬೇಕಾದ ಸಮಯದಲ್ಲಿ ಇಳಿಸುವಂಥದ್ದು ಅಥವಾ ತರುವಂಥದ್ದು, ಮತ್ತು ಎಕ್ಸಾಮಿಗೆ ಯಾವ ಥರ ತಾವು ಪ್ರಿಪೇರ್ ಆಗುವಂಥದ್ದು, ಈ ವಿಷಯದಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಕಾರ್ಯಕ್ರಮ ನಿಮಗೆ ಸಹಾಯವಾಗ್ಬೋದು ಅಂತಂದರೆ, ಒಂದು ಮುಖ್ಯವಾಗಿ ಓದುವುದು ಹೇಗೆ, ನೆನಪಲ್ಲಿ ಇಟ್ಟುಕೊಳ್ಳೋದು ಹೇಗೆ, ತನಗೆ ಆಗುವಂಥ ಡಿಸ್ಟ್ರಾಕ್ಷನ್ಸನ್ನು ಸರಿಪಡಿಸುವುದು ಹೇಗೆ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಡುವುದು ಹೇಗೆ, ಪರೀಕ್ಷೆಗೆ ಎದುರಿಸುವುದು ಹೇಗೆ, ಈ ನಿಟ್ಟಿನಲ್ಲಿ ಒಂದಿಷ್ಟು ಮನಃಶಾಸ್ತ್ರೀಯ ನಿಟ್ಟಿನಲ್ಲಿ ಅಥವಾ ಸೈಕಾಲಜಿಕಲಿ ಯಾವ ಥರ ಮಕ್ಕಳ ಅದಕ್ಕೆ ರೆಡಿ ಆಗ್ಬೋದು, ಅದನ್ನು ಎದುರಿಸ್ಬೋದು, ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಒಂದು ಕೆಲವು ಟಿಪ್ಸ್ಗಳನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀನಿ. ಖಂಡಿತವಾಗಿಯೂ ಆಸಕ್ತರು ನನಗೆ ಕರೆ ಮಾಡಿ ಈ ವಿಷಯಗಳನ್ನು ತಿಳ್ಕೊಳ್ಬೋದು. ಧನ್ಯವಾದಗಳು.